ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಕ್ತಿಯೋ ಕೊನೆ ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಸರ್ ನಾನು. ಅದೇ ಬಾ ಬಾ ಕೂತ್ಕೊ ಬಾ. ಸರ್ ಏನ್ ಸರ್ ಫುಲ್ ಫೀಲಿಂಗ್ ಅಲ್ಲಿ ಇದ್ದೀರಾ? ನಿಂಗ್ ಮದುವೆ ಆಗಿದ್ಯಾ? ಇಲ್ಲ. ಹ್ಯಾಪಿಯೆಸ್ಟ್ ಮ್ಯಾನ್. ಅದಂಗೆ ಸರ್? ಸಿ ಮದ್ವೆ ಆಗೋವರೆಗೂ ನಾವು ನಮ್ ಪ್ರಪಂಚದಲ್ಲೇ ಬದುಕ್ತಾ ಇರ್ತೀವಿ. ಅದ್ರಲ್ಲಿ ಕೆಲ್ಸ ಇದೆಯಾ ಇಲ್ವಾ, ಹೊತ್ತೊತ್ತು ಊಟ ಬೀಳ್ತಿದ್ಯಾ ಇಲ್ವಾ, ಇದ್ಯಾವ್ದು ಲೆಕ್ಕಕ್ಕೆ ಬರಲ್ಲ. ಹೌದು ಸರ್. ಮದ್ವೆ ಆದ್ಮೇಲೆ ನಾವು ಅವ್ರ ಪ್ರಪಂಚದಲ್ಲಿ ಬದುಕ್ಬೇಕಾಗತ್ತೆ. ಅಲ್ಲಿ ಅವ್ರದೇ ರೂಲ್ಸು, ಅವ್ರದೇ ರೆಗ್ಯುಲೇಷನ್ಸು, ಅವ್ರದೇ ಕಂಡೀಷನ್ಸು. ದೇರ್ ಇಸ್ ನೋ ವೇ ಆಫ್ ಎಸ್ಕೇಪಿಂಗ್ ಇರೋ. ಹೌದಾ ಸರ್? ಹೌದು. ಇವಾಗ ನನ್ನ ಹೆಂಡ್ತಿನೇ ತಗೊಳ್ಳೆ, ಬರ್ತಾಳೆ, ತಿಂಗಳಿಗೊಂದು ಬರ್ಡೇ ಇರುತ್ತೆ ಗುರು. ಅವ್ರ ದೊಡ್ಡಮ್ಮಂದು, ದೊಡ್ಡಪ್ಪಂದು, ಚಿಕ್ಕಪ್ಪಂದು, ಅವ್ರ ಮಕ್ಕಳದು ಯಾರ್ದೋ ಒಂದು ಬರ್ತಾಳೆ. ರೇ ಇವತ್ತು ಏನ್ ವಿಶೇಷ ಗೊತ್ತಾ ಅಂತಾಳೆ. ನಾನು ಗೊತ್ತಿಲ್ಲ ಅಂದ್ರೆ ಮುಗೀತು ಗುರು, ಫುಲ್ ಜಗಳ ಮಾಡ್ಬಿಸಾಕ್ತಾರೆ. ಅರೆ ನನಗೆ ಏನಕ್ರಿ ಬೇಕು ಅವ್ರ ಬರ್ತ್ಡೇ ಡೇಟ್ಗಳು? ನಾನು ಯಾಕ್ರಿ ನೆನ್ಪಿಟ್ಕೋಬೇಕು? ಹೌದು ಸರ್, ನಿಜ. ಒಂದು ವೇಳೆ ನಾನೇನಾದ್ರು ನಮ್ಮ ಮನೆ ಬಾಡಿಗೆ ಎಷ್ಟು, ಕಟ್ಟೋ ದಿನ ಯಾವತ್ತು, EMI ಎಷ್ಟು, ಕಟ್ಟೋ ದಿನ ಯಾವತ್ತು, ಹಾಲಿನ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು ಅಂತ ಏನಾದ್ರು ಲೆಕ್ಕ ಕೇಳಿದೆ ಅಂತ ಇಟ್ಕೊಳ್ಳಿ, ಅದೆಲ್ಲ ನನ್ಗೆ ಯಾಕ್ರಿ ಬೇಕು, ಅದ್ ನೀವ್ ನೋಡ್ಕೊಳ್ರಿ ಅಂತಾಳೆ. ಹಾಗಾದ್ರೆ ಇವ್ರ ಬರ್ತ್ಡೇಗೂ ನನ್ಗೆ ಏನ್ರಿ ಸಂಬಂಧ? ನಾನ್ ಯಾಕ್ರಿ ನೆನ್ಪಿಟ್ಕೋಬೇಕು ಅಲ್ವಾ? ಆಮೇಲೆ ನಂಗೆ ಟೈಮ್ ಆಯ್ತು, ಹೋಗ್ತೀನಿ ಸರ್ ನಾನು. ಅಲ್ಲ, ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಕುತ್ಕೋ. ಸಿ ಒಬ್ಬ ಹೆಂಡತಿ ಒಳ್ಳೆವಳಾದ್ರೆ ಗಂಡ ಇಡೀ ಜಗತ್ತನ್ನೇ ಗೆದ್ಕೊಂಡ್ ಬರ್ತಾನೆ. ಅದೇ ಹೆಂಡತಿ ಕೆಟ್ಟವಳಾದ್ರೆ ಜಗತ್ತನ್ನ ಗೆಲ್ಲೋ ಶಕ್ತಿ ಇದ್ರು ಹೆಂಡತಿ ಹತ್ರ ಗೆಲ್ಲಕ್ಕಾಗದೆ ಮನೇಲೆ ಕುತ್ಕೊಂಡ್ಬಿಡ್ತಾನೆ. ಸೊ ನೀನು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗು, ಜೀವನದಲ್ಲಿ ಮೇಲೆ ಬರ್ತೀಯ. ಓಕೆನಾ? ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಟಿಪ್ಸ್ ಕೊಟ್ರಿ ಸರ್. ಬರೋಣ ಸರ್, ಆಲ್ ದ ಬೆಸ್ಟ್. ಬಾಯ್. ನಾನು ಹೇಳಿದ್ ಮರಿಬೇಡ. ದೊಡ್ಡೋರು ಒಂದ್ ಮಾತು ಹೇಳಿದ್ದಾರೆ, ಹೆಂಡತಿ ರಾಣಿ ತರ ಬದುಕಬೇಕು ಅಂದ್ರೆ ಗಂಡನನ್ನ ರಾಜನಾಗೆ ನೋಡ್ಕೋಬೇಕು ಅಂತ.